ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ ನೋಡ್ರಿ. ಇದು ನಂದು 2ನೇ ವ್ಲಾಗ್ ಆಗೈತಿ. ನಾನು ಇವತ್ತು ನಿಮ್ಗೆ ನಮ್ಮದು ಹಳೆ ತೋಟಕ್ಕೆ ಕರ್ಕೊಂಡು ಬಂದೇನಿ ರೀ. ಇದು ನಾವೆಲ್ಲ ಮೊದಲು ಚಿಕ್ಕವರ ಇದ್ದಾಗ ಕೂಡಿ ಆಡಿ ಬೆಳೆದಿದ್ದು ಮನೆ ನೋಡ್ರಿ. ಇದು ಶಿಥಿಲಾವಸ್ಥೆ ಒಳಗೈತಿ. ಇದು ಅಲ್ಲೇ ನಮ್ಮದು ಹೊಲ ಐತ್ರಿ ಮೊದಲು, ಈಗೂ ಐತ್ರಿ. ಅಲ್ಲಿ ಕಬ್ಬು ಹಾಕೇವಿ. ಅಲ್ಲಿ ಹೊಳಿಗಂಗಮ್ಮನ ಪೂಜೆ ಮಾಡೋಕೆ ಹೋಗಿದ್ದೀವಿ ರೀ ಇವತ್ತು. ನಾನು, ನಮ್ಮ ತಂಗಿ, ನಮ್ಮ ಯಜಮಾನ್ರು ಅಲ್ಲಿ ಹೊಂಟೇವಿ ನೋಡ್ರಿ. ಇದು ದಾರಾಗ ಈ ಕಡೆ ಅವ್ರದ್ದು ಗೊಂಜಾಳ ಬೇರೆಯವ್ರ ಹೊಲ ರೀ. ಈ ಕಡೆ ಏನದಾವಲ್ರಿ ಕಬ್ಬಿನ ಹೊಲಗಳು, ತೆಂಗಿನ ಗಿಡ ಏನು ಕಾಣ್ತಾವಲ್ರಿ ನಿಮ್ಗೆ, ಇವೆಲ್ಲ ನಮ್ಮೂರಿ. ಇದು ನೋಡ್ರಿ ನಮ್ಮ ಹೊಲ. ಎಲ್ಲ ನಮ್ಮ ಹೊಲಕ್ಕೆ ಪ್ರತಿ ವರ್ಷ ರೀ ಇದು ಬರ್ತೈತೆ ರೀ, ಹೊಳಿ ಬರ್ತಿತ್ತು. ಅಲ್ಲೇ ಹೊಳಿಗಂಗಮ್ಮನ ಪೂಜೆ ಮಾಡ್ತಿದ್ವಿ. ಇದು ನೋಡ್ರಿ ಬಂದಿದ್ದೇ ಇಲ್ಲ ಅವತ್ತು ಹೊಳಿ. ಈ ಸಲ ಯಾಕೆ ನಮ್ಮ ಹೊಲದಾಗ ಇದ್ದಿದ್ದಿಲ್ಲ. ಮತ್ತು ಬೇರೆಯವ್ರ ಹೊಲಕ್ಕೆ ಅಲ್ಲಿ ದೂರ ಹೋಗಿ ಅಲ್ಲಿ ಹೊಳಿಗಂಗಮ್ಮನ ಪೂಜೆ ಮಾಡ್ಕೊಂಡು ಬಂದೀವಿ ನೋಡ್ರಿ. ಪಕ್ಷಿ ಎಷ್ಟು ಚಂದ ಹಾರಾಕತ್ತಾವ ಕೆರೆ ಕಡೆ. ಪ್ರತಿ ವರ್ಷ ಮಾಡ್ತೀವಿ ರೀ ನಾವು. ಈ ಸಲ ಶುಕ್ರವಾರ ಅವತ್ತು ನಾಗಪ್ಪನ ಪೂಜೆನೂ ಅವತ್ತೇ ಬಂದೈತಿ. ಶುಕ್ರವಾರ ಸಂಪತ್ ಶುಕ್ರವಾರ ಅವತ್ತೇ ಬಂದೈತಿ. ಹೊಳಗಂಗಮ್ಮನ ಪೂಜೆನೂ ಅವತ್ತೇ ಬಂದೈತಿ. ಎಲ್ಲರೂ ಅವತ್ತು ಬ್ಯುಸಿ ಆಗಿಬಿಟ್ಟಿದ್ರು ನೋಡ್ರಿ ಕೆಲಸದಾಗ. ಮತ್ತು ಮನೆ ದೇವ್ರಿಗೆ ಹೋಗಿದ್ವಿ, ಹುಚ್ಚಪ್ಪನ ಮಠಕ್ಕೆ ಹೋಗಿದ್ವಿ. ಇದು ನೋಡ್ರಿ ನಮ್ಮ ತಂಗಿ ನಾನು ಕೂಡಿ ಬಂದೇವ್ರಿ. ನೋಡ್ರಿ ಫ್ರೆಂಡ್ಸ, ಎಷ್ಟು ಚಲೋ ಇತ್ತು ಹೊಳಿ ದಂಡಿ ವಾತಾವರಣ. ಅಂದ್ರೆ ಅಷ್ಟು ಚಲೋ ಇದ್ದು. ಪಕ್ಷಿಗೆ ಎಲ್ಲ ಕಲರವ ಕೇಳ್ಸಾಕತ್ತಿತ್ತು ರೀ. ಅಷ್ಟು ಚಂದ ಕೇಳಕತ್ತಿದ್ದು ನೋಡ್ರಿ. ನಮ್ಮ ತಂಗಿಗಂತೂ ಅಡ್ಡಾಡಿ ಸುಸ್ತು ಬಂದು ಸಾಕಾಗಿ ತಡಿವ ಒಂದು ಇಟ್ಕೊಂಡಿರ್ತೇನೆ ಅಂತ ಕುಂತ ಬಿಟ್ಲು ರೀ ಆಕಿ. ನಾನು ಏನು ಮಾಡಿದೆ, ನೋಡೋಣ ತಡಿ ಹೊಳಿ ಒಂದು ಸ್ವಲ್ಪ ಮುಂದೆ ಹೋಗಿ ನೋಡಿದ್ರೆ ಆಯ್ತು ಅಂತೇಳಿ ಚೀಲ ಹಾಕಿ ಕೈಯಾಗ ಕೊಟ್ಟು ಹೊಂಟೇನಿ ನೋಡ್ರಿ. ಇಲ್ಲೇ ನೀರು ಹಸಿ ಐತಿ. ಒಳಗೆ ಭಾಳ ಹೋದ್ವು ಅಂದ್ರೆ ಕಾಲು ಒಳಗೆ ಹೋಗೋ ಅಂತಂದು ನಾವು ಇಲ್ಲೇ ಮುಂದೆ ಪೂಜೆ ಮಾಡಿದ್ವಿ ರೀ. ನಾ ಹೆಂಗೆ ಹೆಜ್ಜೆ ಇಟ್ಕೋತ ಹೊಂಟೇನಿ ರೀ. ಹಂಗೆ ಸಣ್ಣ ಸಣ್ಣ ಮೀನ ಓಡಿ ಹೊಂಟಿದ್ದು ರೀ ನೋಡ್ರಿ. ಇದು ಮನೆ ತೊಗೊಂಡೆ ಒಂದು ಸ್ವಲ್ಪ ಮುಂದೆ ಹೋಗಿ ಮನೇಲೆ ಹೊಳಿಗಂಗಮ್ಮನ ಪೂಜೆ ಮಾಡ್ಬೇಕಂದ್ರೆ ರೀ ನಾವು 5 ಮುಟ್ಗಿಲೇ ಮಣ್ಣು ಅಲ್ಲೇನು ಹೊಳೆಯಾಗಿರ್ತೈತಿರಲ್ಲ ರೀ, ಅದ ಮುಟ್ಗಿನ ಶ್ರೇಷ್ಠ. ಮಣ್ಣು ಕಲ್ಲಿಲೆ ಮಾಡೋಕ್ಕಿಂತ ಅವನ್ನ 5 ಮುಟ್ಗಿ ಮಾಡಿ ಅವನ್ನ 5 ದೇವ್ರಗತೆ ಮಾಡಿ ಅವನ್ನ ಹೊಳಿಗಮ್ಮನ ಪೂಜೆ ಮಾಡ್ಬೇಕು ರೀ. ನೋಡ್ರಿ ನೀರಾಗ ಹೆಂಗೆ ಆಟ ಆಡಕತ್ತಿ ನೀರು ನೋಡಂತಲೇ ಪೂಜೆ ಮಾಡ್ಬೇಕು ರೀ. ಅವ ಏನು 5 ಮುಟ್ಗಿ ಐತಲ್ರಿ, 5 ಮುಟ್ಗಿ ಮಾಡಿ ಒಂದು ಕಡೆ ಪುರುಕ್ಕೆ ಮುಖ ಮಾಡಿ ಇಟ್ಟೀವ್ರಿ ನಾವು. ಈಕಿ ನೋಡ್ರಿ ಹೆಂಗೆ ಆಡಕತ್ತ ನಮ್ಮ ತಂಗಿ ನೋಡ್ರಿ. ಆಕಿನ ಪೂಜೆ ಮಾಡಕತ್ತಾಳ್ರಿ. 5 ಮುಟ್ಗಿಲೆ ಇಟ್ಟು ಫಸ್ಟ್ ನೀರು ಹಾಕಿ, ಹೊಳೆ ನೀರು ಹಾಕಿ, ಆಮೇಲೆ ಕುಂಕುಮ ಅದು ಹಚ್ಚಿ ನೈವೇದ್ಯ ಮಾಡಿ ಹೂವು ಅದು ಇಡಿಸಿ ಪೂಜೆ ಮಾಡಕತ್ತೇವೆ ನೋಡ್ರಿ ಫ್ರೆಂಡ್ಸ. ಹಳ್ಳಿ ಒಳಗೆ ವಾತಾವರಣನ ಅಷ್ಟು ಮಸ್ತ್ರ ನೋಡ್ರಿ. ಸಿಟಿಯಾಗ ಹೊಳಗಂಗನ ಪೂಜೆ ಅಂದ್ರೆ ಭಾಳ ಆದ್ರೆ ನಳಕ್ಕೆ ಹೋಗಿ ಮಾಡ್ಕೊಂಡು ಬಂದುಬಿಡ್ತೀವಿ ನಾವು. ಇಲ್ಲ ನಾವು ಸೀದಾ ಒಳಗೆ ಹೋಗಿದ್ದೀವಿ ರೀ ಡೈರೆಕ್ಟ್. ಮತ್ತು ರೀ ಇನ್ನೂ ಫ್ರೆಂಡ್ಸ, ಇನ್ನೂ ನಾನು ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಮತ್ತು ನನಗೆ ಇನ್ನೊಂದು ನಿಮ್ಮ ಮೇಲೆ ಕಂಪ್ಲೇಂಟ್ ಐತೆ ರೀ, ಬರೀ ನಾನು ವ್ಯೂಸ್ ಹಾಕೋರಿ ಆದ್ರೆ ಸಬ್ಸ್ಕ್ರೈಬ ಜಾಸ್ತಿ ಆಗೋಲ್ರಿ. ಯಾರ್ಯಾರು ನಾನು ಈ ವಿಡಿಯೋ ನೋಡ್ತೀರಿ, ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ, ಒಂದು ಕಮೆಂಟ್ ಮಾಡಿರಿ, ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ. ನಾನು ಈ ಸಲ ನಮ್ಮ ಊರ ಜಾತ್ರೆ ಎಲ್ಲ ನಿಮ್ಗೆ ವ್ಲಾಗ್ ಮಾಡಿ ತೋರಿಸ್ತೀನಿ ರೀ ನೋಡ್ರಿ. ಅದನ್ನೆಲ್ಲ ನೀವು ನೋಡ್ತಾ ಇರಿ. ನೆಕ್ಸ್ಟ್ ಎಲ್ಲ ಬರ್ತಾವ ವಿಡಿಯೋಗಳು. ಈಗೆಲ್ಲ ನೈವೇದ್ಯ ತೋರಿಸಿ ನೈವೇದ್ಯನ ಒಂದೊಂದು ಹೊಳಗಂಗಮ್ಮಗೆ ಹಾಕಾಕತ್ತೇವೆ ನೋಡ್ರಿ. ಅಲ್ಲಿರು ಎಲ್ಲ ಮೀನ ಎಲ್ಲ ತಿಂತಾವ ಅಂಥೇಳಿ ಒಂದು ಸ್ವಲ್ಪ ಜಾಸ್ತಿನ ಎಡಿ ಏನು ತೊಗೊಂಬಂದಿದ್ವಲ್ರಿ, ಜಾಸ್ತಿನ ಹಾಕಿ ಮನೆಗೆ ಒಂದು ಇಟ್ಕೊಂಡು ಹೋಗಿದ್ವಿ ರೀ. ನಮಸ್ಕಾರ ಮಾಡಿ ಹಾಕಾಕತ್ತ. ನಮ್ಮ ಮನೆಯವ್ರಂತರೂ ಅವು ಮೀನ ತಿಂತಾವೆ, ಹಾಕಿಬಿಡು ಪಾಪ ಅವಕ್ಕೂ ಎಲ್ಲಿ ಊಟ ಸಿಗ್ತಾವೆ ಅಂಥೇಳಿ ಇಟ್ಟಿಟ ಮೀನ ಭಾಳ ಇದ್ದು ರೀ. ಅದು ವಿಡಿಯೋ ನಿಮಗೆ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ನಾನು ನೋಡೋದ್ರಾಗ ಓಡಿ ಹೊಂಟಿದ್ದು ರೀ ಮೀನ. ನೆಕ್ಸ್ಟ್ ಇನ್ನೊಂದು ಸಲ ತೋರಿಸ್ತೀನಿ ರೀ ನಿಮಗೆ. ನೋಡ್ರಿ ಫ್ರೆಂಡ್ಸ್, ಈ ಹೊಳೆಯಾಗ ಮೊಸಳಿನೂ ಅದಾವ್ರಿ ನೋಡ್ರಿ. ನಾವು ಅಂಜ್ಕೋತ ದಂಡಿಗೆ ಪೂಜೆ ಮಾಡಿ ಬಂದ್ವಿ ರೀ ನೋಡ್ರಿ. ಈಕಿ ನಮ್ಮ ತಂಗಿ ಪೂಜಾ ರೀ, ಈಕಿನ ಹೆಸರು ಪೂಜಾ. ಈಕಿಗೆ ಪೂಜೆ ಮಾಡಕ್ಕೆ ಹಚ್ಬಿಟ್ಟೆ ನೋಡ್ರಿ. ಕಾಯೆಲ್ಲ ಒಡೆದು ನಮ್ಮ ಮನೆಯವರಿಗೆ ನನಗೆ ಎಲ್ಲ ತೆಂಗಿನ ಹಾಲು ಕುಡ್ದಿವಿ ರೀ. ಅವು ಪಕ್ಷಿಗಳ ಕಲರವ ಎಷ್ಟು ಚಂದ ಕೇಳಕತ್ತೀವಿ ರೀ. ಬಾಜು ಎಲ್ಲ ನವಿಲು ಕೂಗಾಕತ್ತಿದ್ದು, ಆದರೆ ನೋಡಿದೆ ಎಲ್ಲಿ ಕಾಣಲಿಲ್ಲ. ಅವು ತೆಂಗಿನ ಮರದಾಗ ಮ್ಯಾಲಿದ್ದು ರೀ. ಆಮೇಲೆ ಕಾಯಿ ಅಲ್ಲೇ ಇಟ್ಟು ಅವು ಆಚೆ ಕಡೆ ಈಚೆ ಕಡೆ ಕಾಯಿ ಇಟ್ಟು ಪೂಜೆ ಮಾಡಿದ್ದೀವಿ ರೀ ನೋಡಿರಿ ಫ್ರೆಂಡ್ಸ. ಪ್ಲೀಸ್ ಫ್ರೆಂಡ್ಸ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನೋಡಿರಿ. ಇದು ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಇದು ಹೆಂಗಾಗಿತ್ತು ನನ್ನ ವಿಡಿಯೋ ಅಂತ. ಮತ್ತು ಜೀವನದಾಗ ನಾವು ಯಾವಾಗಲೂ ಪಾಸಿಟಿವ್ ಆಗೇ ಯೋಚಿಸ್ಬೇಕಂತ. ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ವಿ ಅಂದ್ರೆ ನಮಗೆಲ್ಲ ಪಾಸಿಟಿವ್ ಆಗಿ ಸಿಗ್ತೈತೆ. ನಾವು ಅಯ್ಯೋ ನನಗೆ ಆಗಂಗಿಲ್ಲ, ಅದು ಸಾಧ್ಯ ಆಗಂಗಿಲ್ಲ ಅಂತ ನಾವು ಹಿಂಗೆ ಬರೀ ನೆಗೆಟಿವ್ ಥಿಂಕಿಂಗ್ ಮಾಡಿದ್ವಿ ಅಂದ್ರೆ, ಅದು ನೆಗೆಟಿವ್ ಥಾಟ್ಸ್ ನಾವು ಮೈಂಡ್ನಾಗ ಇಟ್ಕೊಂಡ್ವಿ ಅಂದ್ರೆ ನಮ್ಮ ಜೀವನದಾಗ ಅದೇ ರೀತಿ ಹಾಕೋತ ಹೋಗ್ತೈತಂತ. ಯಾವಾಗಲೂ ಅದಕ್ಕೆ ಪಾಸಿಟಿವ್ ಆಗಿರ್ರಿ, ನಕ್ಕೋತೀರಿ, ಖುಷಿಯಾಗಿರ್ರಿ.
ನೋಡಿರಿ ಫ್ರೆಂಡ್ಸ್, ಅದು ಪೂಜೆ ಮುಗೀತು ರೀ. ಪೂಜೆ ಮುಗಿದು ನೋಡಿರಿ ಇವೆಲ್ಲ ನಾವೆಲ್ಲ ಇಲ್ಲೆಲ್ಲ ಮಾಳ್ಗೆ ಮೇಲೆ ಹತ್ತಿ ಅಡ್ಡಾಡಿದ ಮನೆ ರೀ ಅದು. ಆಮೇಲೆ ಏನು ಮಾಡಿದ್ವಿ, ಅಲ್ಲಿಂದ ಇದು ಒಂದು 2 ನಿಮಿಷದ ದಾರಿ ಅಲ್ಲೇ ಕಾಣ್ತೈತ್ರಿ. ಇಲ್ಲಿ ನಮ್ಮ ಮನೆಯಿಂದ ಹಳಿ ಮನೆಯಿಂದ ಇದು ಹುಚ್ಚಪ್ಪನ ಮಠ, ಇದಕ್ಕೂ ಮುತ್ತಿನ ಮಠ, ಲೀಲಾ ಮಠ ಅಂತಾರೆ. ಇದು ಈ ಮಠದ ಜಾತ್ರೆ ರೀ ಯುಗಾದಿ ಅಮಾಸಿಗೆ ಆಗಿ 5ನೇ ದಿವ್ಸಕ್ಕೆ ಇಲ್ಲೇ ಜಾತ್ರೆ ಇರ್ತೈತೆ ರೀ. ಇಲ್ಲೇ ದುರ್ಗಾದೇವಿ ದೇವಸ್ಥಾನ ಐತ್ರಿ ಬಾಜು. ಫಸ್ಟ್ ಅಲ್ಲಿ ದುರ್ಗಮ್ಮನ ಗುಡಿಗೆ ಹೋದ್ವಿ ರೀ. ಅಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಹುಚ್ಚಪ್ಪನ ಮಠಕ್ಕೆ ಬಂದ್ವಿ ರೀ. ನೋಡಿರಿ ಇದು ನಾನು ಸತ್ತ ಮೇಲೆ ನಿನಗೆ ಸುಖ ಅಂತಂದು ಗುಡಿ ಮೇಲೆ ಒಂದು ಗಾದೆ ಮಾತು ಬರ್ದಾರ. ನಾನು ಸಣ್ಣವ್ರಿದ್ದಾಗ ನನಗೆ ಅದು ಗಾದೆ ಮಾತು ಆಗ್ತಿದ್ದಿಲ್ಲ. ನಾನು ಸತ್ತ ಮೇಲೆ ಹೆಂಗೆ ಈ ಸುಖವಾಗಿರ್ತಾರಂಥೇಳಿ ದೊಡ್ಡವಳಾದ್ಮೇಲೆ ಗೊತ್ತಾಯ್ತು. ನಾನು ಅನ್ನೋ ಅಹಂಕಾರ ಸತ್ತ ಮೇಲೆ ಮನುಷ್ಯ ಸುಖವಾಗಿರ್ತಾನಂತ ಅನ್ನೋದು. ನೋಡಿರಿ ಇದು ಕಲ್ಲಿನ ಮಠ ನೋಡಿರಿ ಎಷ್ಟು ಗಟ್ಟಿ ಮುಟ್ಟಾಗೈತಿ, ಅಷ್ಟು ಗಟ್ಟಿ ಐತ್ರಿ. ಇಲ್ಲೆಲ್ಲ ಅದ್ರ ಹೊರಗೆ ಸಿದ್ಧಾರೂಢವ್ರದ್ದು, ಚಿದಾನಂದ ಭಾರತಿ ಅಪ್ಕೊಳ್ಳೋರ್ದು, ಒಂದು 4 ಸ್ವಾಮಿಗಳದ್ದು, ರೇವಣ ಸಿದ್ದೇಶ್ವರಂದು ಫೋಟೋ ಅದಾವ್ರಿ. ಇವರ ನೋಡ್ರಿ ಹುಚ್ಚಯ್ಯಪ್ಪ. ಆಮೇಲೆ ಅದು ಹುಚ್ಚಪ್ಪನ ಮಠಕ್ಕೆ ಹೋಗಿ ಮುಗಿಸ್ಕೊಂಡು ಇದು ನೋಡ್ರಿ ನಮ್ಮದು ಸ್ಕೂಟಿ, ಎಲೆಕ್ಟ್ರಿಕ್ ಸ್ಕೂಟಿ. ಆಮೇಲೆ ನಮ್ಮ ಮನೆ ದೇವ್ರ ದರ್ಶನ ಮಾಡಿಸ್ತೇನೆ ಇವತ್ತು ನಿಮ್ಗೆ. ರೇವಣ ಸಿದ್ದೇಶ್ವರ ನಮ್ಮ ಮನೆ ದೇವರು ಅಲ್ಲಿಗೆ ಬಂದ್ವಿ ರೀ. ನೋಡಿರಿ ನಾವು ಈಗಂತೂ ಶ್ರಾವಣ ಚಾಲೂ ಆಗೈತಲ್ರಿ. ಶ್ರಾವಣದಾಗ ನಮ್ಮ ಮನೆಯಿಂದ ಈ ದೇವಸ್ಥಾನಕ್ಕೆ 2.5 ಕಿಲೋಮೀಟ್ರ್ ಆಕೈತೆ ರೀ. ಪ್ರತಿದಿನ ಬೆಳಗ್ಗೆ ನಸಕ್ನಾಗ 5:30 to 6 ಗಂಟೆ ಅಂದ್ರೆ ನಡ್ಕೋತ ಬಂದು ಪೂಜೆ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು 6-6:30 ಅಂದ್ರೆ ಹೋಗಿಬಿಡ್ತೇವೆ ರೀ. ಇಲ್ಲೆಲ್ಲರೂ ಬರ್ತಾರೆ ಶ್ರಾವಣದಾಗ. ಇದು ನಮ್ಮ ಕುಲದೇವರು, ನಾವಂತರೂ ಬಿಡಂಗೇ ಇಲ್ಲ. ನಮ್ಮದು ಕರಿಗಾರ ಮಂದಿ ಅಂತೂ ಇದನ್ನು ಬಿಡಂಗೇ ಇಲ್ಲ. ಪ್ರತಿ ಮನೆಯೊಳಗೂ ಒಬ್ರು ಯಾರಾದರೂ ಬಂದು ದೀಪ ಹಚ್ಚೇ ಹೋಗ್ತಾರೆ. ನೋಡ್ರಿ ಇದು ಈಶ್ವರಲಿಂಗ ದೇವಸ್ಥಾನ. ಇದು ಆದಿಕಾಲದ ಈಶ್ವರಲಿಂಗ ದೇವಸ್ಥಾನ ಬಯಲೊಳಗೆ ಐತ್ರಿ. ನೋಡ್ರಿ ಇದು ಲಿಂಗು ನಿಮ್ಗೊಂದು ಸ್ವಲ್ಪ ಕಾಣಕತ್ತಿರ್ಬೋದು. ಬಿಸಿಲು ಭಾಳ ಐತ್ರಿ. ವಿಡಿಯೋ ಏನು ಮಾಡಕತ್ತೇನೆ ಅನ್ನೋದು ನನಗೆ ಅರ್ಥ ಆಗಲಿಲ್ಲ. ನಮ್ಮ ತಂಗಿ ಹಿಡ್ದಿದ್ಲ, ಎಲ್ಲ ಕ್ಲಿಯರಾಗಿ ಕಾಣಲಿಲ್ಲ. ಆದರೂ ನಿಮ್ಗೆ ತೋರಿಸುವಷ್ಟು ಪ್ರಯತ್ನ ನಾವು ಮಾಡೇವಿ. ನೋಡ್ರಿ ಇದು ಎಷ್ಟು ಚಲೋ ಐತಿ. ಇದು ನಡ್ಬರ್ಕ ಕಾಣೋದು ರೇವಣ ಸಿದ್ದೇಶ್ವರನ ದೇವಸ್ಥಾನ. ಇದು ನೋಡ್ರಿ ನಂದಿ ವಿಗ್ರಹ. ಈಶ್ವರ ದೇವಸ್ಥಾನ ಮುಂದೆ ಯಾವಾಗಲೂ ನಂದಿ ವಿಗ್ರಹ ನಿಮಗೆ ಎಲ್ಲೇ ಹೋದ್ರೂ ಕಾಣ್ತೈತಿ. ಫಸ್ಟ್ ನಂದಿ ವಿಗ್ರಹಕ್ಕೆ ಸಾವು ಮಾಡಿ ಆಮೇಲೆ ಮೆಟ್ಲ ಹತ್ತಿ ಇಲ್ಲಿ ಸಿದ್ದಪ್ಪ ದೇವ್ರಿಗೆ ಬಂದೀವಿ. ನೋಡ್ರಿ ನಿಮ್ಮ ಕುಂತಲ್ಲೇ ನಾನು ನಮ್ಮ ಮನೆ ದೇವರ ದರ್ಶನ ಮಾಡ್ಸಕತ್ತೇನೆ. ನೋಡ್ರಿ ಇವ್ರೆ ನಮ್ಮ ಮನೆ ದೇವರ ರೇವಣ ಸಿದ್ದೇಶ್ವರ. ಈ ಕಡಿ ಸೋಮವಾರಕ್ಕೆ ಜಾತ್ರೆ ಆಕೈತ್ರಿ ಇದು. ಅದನ್ನು ನಿಮ್ಗೆ ಒಂದು ಸಲ ನನಗೆ ಸಾಧ್ಯ ಆಯ್ತಂದ್ರೆ ವ್ಲಾಗ್ ಮಾಡಿ ತೋರಿಸ್ತೀನಿ. ನಿಮ್ಗೆ ಅದು ವ್ಲಾಗ್ ಬೇಕಂದ್ರೆ ನಾನು ಕಮೆಂಟ್ ಮೂಲಕ ಹೇಳಿಸ್ರಿ. ನೋಡ್ರಿ ಅವೆಲ್ಲ ದೇವಸ್ಥಾನ ಅಡ್ಡಾಡಿ ಲಾಸ್ಟ್ ಏನು ಮಾಡಿಬಿದ್ವಿ, ಜೋಕಾಲಿ ಆಡಿದ್ದೀವಿ ರೀ. ಅವತ್ತು ಜೋಕಾಲಿ ಒಂದು 5 ಸಲ ಜೀಕ್ಬೇಕಂತಂದು ರೂಲ್ಸ್ ಇತ್ತು ರೀ. ಅದಕ್ಕೆ ಜೋಕಾಲಿ ಆಡಿದ್ದೀವಿ ರೀ. ಫಸ್ಟ್ ನಮ್ಮ ತಂಗಿ ಆಡಿದ್ಲು, ಆಮೇಲೆ ನಮ್ಮ ಮನೆಯವ್ರು ಆಡಿದ್ರು, ಆಮೇಲೆ ನಾನು ಆಡಿದೆ. ಇಲ್ಲೆಲ್ಲ ಹುಂಚಿ ಮರ ಭಾಳ ಅದಾವ್ರಿ. ಒಂದು 5 to 6 ಹುಂಚಿ ಮರ, ದೊಡ್ಡ ಹುಂಚಿ ಗಿಡ ಅದಾವ್ರಿ. ನಮ್ಗೆ ಏನಾರ ಸ್ವಲ್ಪ ಹುಂಚಿ ಅನ್ನೋದು ಬೇಕಂದ್ರೆ ಯಾವಾಗಾರ ಇಲ್ಲೇ ಅದು ಸೀಸನ್ದಾಗ ಒಂದಿಷ್ಟು ತೊಗೊಂಡು ಬಂದು ಇಟ್ಕೊಂಡು ಬಿಡ್ತೇವೆ ರೀ. ಎಷ್ಟು ಅಂದ್ರೆ ಯಾರು ಕೇಳಂಗಿಲ್ಲ. ಇಲ್ಲಿ ಹಳ್ಳಿ ಒಳಗೆ ಅಷ್ಟು ಅದಾವ. ಅಲ್ಲೇ ಗಿಡದಾಗ ಹಾಳಾಕಿರ್ತಾವ. ಅಷ್ಟು ತಗೊಂಡ ಹುಂಚಿ ಗಿಡ ಅದ ನೋಡ್ರಿ. ಕೆಳಗೆಲ್ಲ ಬಿದ್ದಿರ್ತಾವೆ. ಈಗೇನು ಸೀಸನ್ ಇಲ್ಲ, ಎಲ್ಲ ಹೋಗೈತಿ. ಬರೀ ಗಿಡ ಅಷ್ಟೇ ತೋರ್ಸಕತ್ತೀನಿ. ನೋಡ್ರಿ ಇದೆಲ್ಲ ಊರಾಗ ಹಳ್ಳಿಯೊಳಗೆ ಕಟ್ಟಿರ್ತಾರೆ. ಸಿಟಿಯಾಗ ಯಾರು ಕಟ್ಟಂಗಿಲ್ಲ. ಯಾರು ಹಳ್ಳಿಯೊಳಗೆ ನೋಡ್ರಿ ಬಂದವರೆಲ್ಲ ಆಡ್ತಾರೆ ಅಂಥೇಳಿ ಜೋಕಾಲಿ ಹಬ್ಬದ ದಿವಸ ಒಂದು 5 ಸಲ ಜೀಕ್ಬೇಕಂತ್ರಿ ಅಂತ ನಮ್ಮ ಹಿರಿಯರು ಮೊದಲಿಂದ ಹೇಳ್ಕೊತ ಬಂದಾರ. ತಡಿ ನಾವು ಆಡೋಣ, ನಮಗೂ ಜೋಕಾಲಿ ಈಗ ಸಿಕ್ಕಿದ್ದೇ ಇಲ್ಲ, ಭಾಳ ದಿವಸ ಆಗಿತ್ತು, ಆಡೇ ಬಿಡೋಣ ಅಂಥೇಳಿ ಎಲ್ಲರೂ ಕೂಡಿ ಆಡಿ ಬಂದ್ವಿ ರೀ. ನಿಮ್ಗೆ ಈ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಮಾಡಿರಿ, ಒಂದು ಕಮೆಂಟ್ ಮಾಡಿರಿ, ಒಂದು ಶೇರ್ ಮಾಡಿರಿ. ಇದು ನೋಡ್ರಿ ಹೋದ ಶುಕ್ರವಾರ 9ನೇ ತಾರೀಕಿಂದ ವಿಡಿಯೋ ಇವತ್ತು ಎಡಿಟ್ ಮಾಡಿ ನಿಮ್ಗೆ ಕಳ್ಸಕತ್ತೀನಿ. ಥ್ಯಾಂಕ್ ಯು ಸೋ ಮಚ್.